ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಧರ್ಮಸ್ಥಳ ಭಾಗದ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಧ್ಯಮಗಳು ಈಗಾಗಲೇ ವರದಿ ಪ್ರಕಟ ಆಗುವ ಮುನ್ನವೇ ತೀರ್ಪನ್ನು ಕೊಡೋದಕ್ಕೆ ಮುಂದಾಗಿವೆ. ಅಂದರೆ ಸತ್ಯಾಂಶಕ್ಕೆ ದೂರವಾಗಿರುವ ವಿಚಾರಗಳನ್ನು ಹೇಳೋದಕ್ಕೆ ಮುಂದಾಗಿದ್ದಾವೆ. ಆದರೆ ಮೊದಲಿನಿಂದಲೂ ಅಂದರೆ ಏನು ಧರ್ಮಸ್ಥಳದ ಭಾಗದಲ್ಲಿ ಈ ಅಸಹಜ ಸಾವುಗಳು ಸಂಬಂಧಪಟ್ಟ ಹಾಗೆ SIT ತನಿಖೆ ರಚನೆ ಆಯ್ತಲ್ಲ, ಆಗಿನಿಂದಾಗಲೂ ಕೂಡ ವರದಿ ಮಾಡ್ತಾ ಬಂದಿರುವ, ಅಂದರೆ ಒಂದು ಸತ್ಯಕ್ಕೆ ಹತ್ತಿರವಾಗಿರುವ ಒಂದು ಸುದ್ದಿಗಳನ್ನು ಪ್ರಕಟ ಮಾಡ್ತಿರುವಂಥ BLR ಪೋಸ್ಟ್ ವೆಬ್ಸೈಟ್ ಒಂದು ಸುದ್ದಿ ಸಂಸ್ಥೆ ಬಹಳ ಸತ್ಯಾಂಶಗಳನ್ನು ಒಳಗೊಂಡ ಸುದ್ದಿಯನ್ನು ಮಾಡ್ತಾ ಬಂದಿದೆ. ಈಗ BLR ಪೋಸ್ಟ್ ಸುದ್ದಿಯ ಪ್ರಕಾರ ಏನು SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸರ್ಕಾರಕ್ಕೆ ಸಲ್ಲಿಸಿರುವ ಆ ಒಂದು ವರದಿಯಲ್ಲಿ 7500 ಪುಟಗಳ ವರದಿಯಲ್ಲಿ ಏನೆಲ್ಲ ಸತ್ಯಗಳನ್ನು ಒಳಗೊಂಡಂತಹ ವಿಚಾರಗಳಿವೆ, ಸ್ಫೋಟಕ ಸತ್ಯಗಳಿವೆ ಅನ್ನೋದರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಯಾಕೆಂದರೆ BLR ಪೋಸ್ಟು ಸತ್ಯಕ್ಕೆ ಒಂದು ಹತ್ತಿರವಾಗಿರುವ ಸುದ್ದಿಗಳನ್ನೇ ಮಾಡಿದೆ ಮತ್ತು ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿದೆ. ಆ ಕಾರಣಕ್ಕೋಸ್ಕರ BLR ಪೋಸ್ಟ್ ಸುದ್ದಿ ಬಹಳ ಮಹತ್ತರವಾಗಿರುತ್ತೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಸ್ನೇಹಿತರೆ, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಜೊತೆಗೆ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಒತ್ತಾಸೆ ಬೆಂಬಲ ಸದಾ ಇರಲಿ. ಸ್ನೇಹಿತರೆ, ಈಗ ಏನು ಸರ್ಕಾರ ಈಗಾಗಲೇ SIT ಈಗಾಗಲೇ 7500 ಪುಟಗಳ ವರದಿಯನ್ನು ಕೊಟ್ಟಿದೆ. ಎಲ್ಲ ಹೋರಾಟಗಾರರು, ಎಲ್ಲ ಚಿಂತಕರು ಆದಷ್ಟು ಬೇಗ ಈ ನಿಗೂಢ ಸಾವುಗಳ ವಿಚಾರದ ಸತ್ಯ ಬಹಿರಂಗಗೊಳ್ಳಲಿ ಅಂಥೇಳಿ ಆಗ್ರಹ ಪಡಿಸ್ತಾಯಿದ್ರು. ಒಂದಷ್ಟು ಮಾಧ್ಯಮಗಳು ಬುರುಡೆ ಸುದ್ದಿ, ಬುರುಡೆ ಮೀಡಿಯಾ ಬುರುಡೆ ಸುದ್ದಿಗಳು ಅಲ್ಲಿ ಸಿಗಲಿಲ್ಲ ಇಲ್ಲಿ ಸಿಗಲಿಲ್ಲ ಅಂಥೇಳಿ ಅದನ್ನು ಆ ಒಂದು ಗಂಭೀರತೆಯನ್ನು ಗೌಣ ಮಾಡೋ ಪ್ರಯತ್ನವನ್ನು ಮಾಡಿದರು. 7500 ಪುಟಗಳ ವರದಿ ಅಂದರೆ ಅದು ಸುಮ್ಮನೆ ಕಾಗಕ್ಕ ಯಾವುದೋ ಒಂದು ಅಡಗೋಲಜ್ಜಿ ಕಥೆ ಅಲ್ಲ, ಅದು ಸತ್ಯಗಳನ್ನು ಒಳಗೊಂಡಿರುವ ಸತ್ಯಾಂಶದ ವರದಿ. ಅದು ಬಹಿರಂಗಗೊಳ್ಳಲಿ. ಈಗ BLR ಪೋಸ್ಟ್ ಪ್ರಕಾರ ಏನೆಲ್ಲ ವಿಚಾರಗಳಿವೆ ಅನ್ನೋದನ್ನು ನಾನು ಎಳೆಯಾಗಿ ಸವಿಸ್ತಾರವಾಗಿ ನಿಮಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ ನೋಡಿ, ಈ ಒಂದು ನಿಗೂಢ ಸಾವುಗಳ ಧರ್ಮಸ್ಥಳ ಭಾಗದಲ್ಲಿ ನಿಗೂಢ ಸಾವುಗಳ ಒಂದು ತನಿಖೆ ನಡೆಸಿರುವಂಥ SIT ಕೊಟ್ಟಿರುವ ವರದಿಯಲ್ಲಿ ಏನಿದೆ ಅಂತೇಳಿ BLR ಪೋಸ್ಟ್ ವರದಿ ಏನು ಮಾಡಿದೆ ಅಂದರೆ ಸುಮಾರು 255 ಸಾಕ್ಷಿಗಳ ಹೇಳಿಕೆಯನ್ನು ಪಡೆದುಕೊಂಡಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 255 ಸಾಕ್ಷಿಗಳ ಹೇಳಿಕೆ. ಇನ್ನೊಂದು ಇಂಪಾರ್ಟೆಂಟ್ ಆದ ವಿಚಾರ ಏನು ಅಂದರೆ, ಈಗಾಗಲೇ ಈ ಪ್ರಕರಣದ ಮುಖ್ಯ ವ್ಯಕ್ತಿ ಅಂದರೆ ಈ ಭಾಗದಲ್ಲಿ ಅಸಹಜ ಸಾವುಗಳಾಗಿದ್ದು ನನ್ನ ಹತ್ರ ಆ ಒಂದು ಶವಗಳನ್ನು ಉಳಿಸಲಾಗಿತ್ತು ಅಂತ ಹೇಳಿದ್ದ ಚಿನ್ನಯ್ಯ ಬಹಳ ಇಂಪಾರ್ಟೆಂಟ್ ಈ ಪ್ರಕರಣದಲ್ಲಿ. ಚಿನ್ನಯ್ಯ ಈಗಾಗಲೇ ನ್ಯಾಯಾಲಯಕ್ಕೆ 164 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು, ಅದು ಬಹಳ ಇಂಪಾರ್ಟೆಂಟು. ಅದರ ಜೊತೆಗೆ SIT ಅಧಿಕಾರಿಗಳು ಬೇರೆ ಬೇರೆ ಆಯಾಮದಲ್ಲಿ ಸುಮಾರು 255 ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮತ್ತು ಚಿನ್ನಯ್ಯ ಕೂಡ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದರು. ಈಗ ಅಂದರೆ ಇತ್ತೀಚೆಗೆ ಆನಂತರ ಅವರು ಈ ಪ್ರಕರಣದಲ್ಲಿ ಉಲ್ಟಾ ಹೊಡೆದಿದ್ರು, ಇಲ್ಲ ನನ್ನ ಹತ್ರ ಯಾರೋ ಹೇಳಿದ್ರು ಹಾಗೆ ಹೇಗೆ ಅಂತ. ಅದಕ್ಕೆ ನ್ಯಾಯಾಲಯ ಯಾಕೆ ಯಾರಾದರೂ ಒಂದು ಆಪಾದನೆ ಮಾಡ್ತಾರೆ ಅಂತಂದರೆ ಆ ವ್ಯಕ್ತಿಯಿಂದ 164 ಸ್ಟೇಟ್ಮೆಂಟು ಪಡ್ಕೊಳ್ತಾರೆ ಅಂದರೆ ಅದು ನೇರವಾಗಿ ನ್ಯಾಯಾಧೀಶರ ಮುಂದೆ ಸತ್ಯವನ್ನು ಹೇಳುವ ಒಂದು ಹೇಳಿಕೆ. ಅದು ಈ ರೀತಿ ಉಲ್ಟಾ ಹೊಡಿಬೋದು ಅಥವಾ ಏನೋ ಆಗಿಲ್ಲ ಅಂತ ಹೇಳ್ಬೋದು ಅನ್ನೋ ಕಾರಣಕ್ಕೋಸ್ಕರನೇ 164 ಸ್ಟೇಟ್ಮೆಂಟ್ ಬಹಳ ಮಹತ್ತರವನ್ನು ಪಡೆದುಕೊಳ್ಳುತ್ತೆ. ಸೊ ಈಗ ಚಿನ್ನಯ್ಯ ಹೇಳಿಕೆ ಜೊತೆಗೆ 255 ಸಾಕ್ಷಿಗಳ ಹೇಳಿಕೆಯನ್ನು ಕೂಡ SIT ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಅಂಥೇಳಿ BLR ಪೋಸ್ಟ್ ವರದಿ ಮಾಡಿದೆ. ಜೊತೆಗೆ 4 TB ಸಾಮರ್ಥ್ಯದ ಹಾರ್ಡ್ ಡಿಸ್ಕನ್ನು ಕೊಟ್ಟಿದ್ದಾರೆ. ಅಂದರೆ ಹಾರ್ಡ್ ಡಿಸ್ಕ್ ಯಾಕೆ ಅಂದರೆ ವೀಡಿಯೋಗಳಿರ್ತವೆ. 4 TB ಸಾಮರ್ಥ್ಯದ ಹಾರ್ಡ್ ಡಿಸ್ಕ್ ಯಾಕೆ ಕೊಡಲಾಗುತ್ತಂದರೆ ಆ ಒಂದು ತನಿಖೆಗೆ, ಅಂದರೆ ಸ್ಥಳಕ್ಕೆ ಹೋದಾಗ ಏನೆಲ್ಲ ಪರಿಶೀಲನೆ ಮಾಡಿದ್ರು, ಎಲ್ಲಿ ಗುಂಡಿ ಅಗಿದ್ರು, ಯಾರ್ಯಾರು ಸ್ಟೇಟ್ಮೆಂಟ್ನ ಪಡ್ಕೊಂಡ್ರು,
ಏನೆಲ್ಲ ಸಿಕ್ತು ಅನ್ನೋದು ಕೂಡ ಅದನ್ನು ಒಂದು ದೃಶ್ಯೀಕರಿಸಬೇಕು, ಅದರ ವಿಡಿಯೋ ಮಾಡ್ಕೋಬೇಕಾಗತ್ತೆ. ಅಂದರೆ ಡಿಜಿಟಲ್ ಎವಿಡೆನ್ಸ್ ಭಾಳ ಇಂಪಾರ್ಟೆಂಟು. ಸುಮ್ಮನೆ ನಾವು ನೋಡಿದ್ವಿ, ನಾವು ಬಂದ್ವಿ, ನಾವು ವರದಿ ಕೊಟ್ವಿ ಅನ್ನೋ ಥರದ್ದಾಗಲ್ಲ. ಇದು ಬಹಳ ವಿಶೇಷ ಪ್ರಕರಣ ಆಗಿರೋದ್ರಿಂದ SIT ಅಧಿಕಾರಿಗಳು ಬಹಳ ಕರಾರುವಕ್ಕಾಗಿ ಎನ್ಕ್ವೈರಿ ಮಾಡೋ ಸಲುವಾಗಿ ಮತ್ತು ಡಿಜಿಟಲ್ ಸಾಕ್ಷಿಗಳನ್ನು ಕೂಡ ನ್ಯಾಯಾಲಯಕ್ಕೆ ಕೊಡುವ ಕಾರಣಕ್ಕೋಸ್ಕರ ತಾವು ಪರಿಶೀಲನೆ ಮಾಡಿದ ಎಲ್ಲ ಸಂದರ್ಭಗಳನ್ನು ಕೂಡ ಅದನ್ನು ಚಿತ್ರೀಕರಿಸ್ತಾ ಅದೊಂದು ವಿಡಿಯೋಕರಣ ಮಾಡುವಂಥದ್ದು. ಹಾಗಾಗಿ ಅದರದ್ದೆಲ್ಲ ಅಷ್ಟೇ ಅಲ್ಲದೆ ವರದಿಗಳನ್ನೆಲ್ಲವನ್ನು ಕೂಡ ಒಂದು ಡಿಜಿಟಲೀಕರಣ ಮಾಡಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ 4 TB ಸಾಮರ್ಥ್ಯದ ಹಾರ್ಡ್ ಡಿಸ್ಕನ್ನು ಕೂಡ SIT ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತೇಳಿ BLR ಪೋಸ್ಟ್ ವರದಿ ಮಾಡಿದೆ. ಆನಂತರ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ 4 ವ್ಯಕ್ತಿಗಳ DNA ಮ್ಯಾಚ್ ಆಗಿದೆ ಅಂತೆ. ಅಂದರೆ ಈಗ ಅಲ್ಲಿ ನಿಗೂಢ ಸಾವುಗಳು ಆಗಿದ್ದಾವೆ, ಅಸಹಜ ಸಾವುಗಳು ಅಂತ ಒಂದು ಆರೋಪ. ಜೊತೆಗೆ ಒಂದಷ್ಟು ಜನ ಕಂಪ್ಲೇಂಟು ಕೂಡ ಕೊಟ್ಟಿರ್ತಾರೆ, ಆ ಭಾಗದಲ್ಲಿ ನಮ್ಮವರು ಕೂಡ ಕಾಣೆಯಾಗಿದ್ದಾರೆ ಅಂತ. ಎಷ್ಟೋ ಜನ ಸಿಕ್ಕೇ ಇರಲ್ಲ, ನಾಪತ್ತೆಯಾಗಿರ್ತಾರೆ. ಇಂಥ ಒಂದು ಪ್ರಕರಣ ಬಂದಾಗ ಅವರು ಕುಟುಂಬದವರು ನಮ್ಮವರು ಕೂಡ ಆ ಭಾಗದಲ್ಲಿ ನಾಪತ್ತೆಯಾಗಿರೋವಂಥ ಅನುಮಾನ ಇದೆ, ಏನಾದರೂ ನೀವು ಹುಡುಕಿದಾಗ ಅಸ್ಥಿಪಂಜರನೋ ಏನಾದರೂ ಸಿಕ್ಕರೆ ಅವರು ನಮ್ಮ ಕುಟುಂಬದವರೇ ಆಗಿರಬಹುದು, ಗೊತ್ತಿಲ್ಲ, ಅದ್ರ ಬಗ್ಗೆ ನೀವು ಎನ್ಕ್ವೈರಿ ಯಾಕೆ ಮಾಡಬಾರ್ದು, ಮಾಡಿ ಅಂತಲೂ ಕೂಡ ಕುಟುಂಬದವರು ಮಾಹಿತಿ ಕೊಟ್ಟಿರ್ತಾರೆ. ಹಾಗೆ ಸಿಕ್ಕಂಥ ಅಸ್ಥಿಪಂಜರಗಳು ಮತ್ತು ಒಂದಷ್ಟು ಕಾಣೆಯಾದವರ ಒಂದು ದೂರನ್ನು ದಾಖಲಿಸಿಕೊಂಡು ಆ ಕುಟುಂಬದವರ DNA ಮತ್ತು ಸಿಕ್ಕ ಅಸ್ಥಿಪಂಜರಗಳ DNAಯನ್ನು ಮ್ಯಾಚ್ ಮಾಡಿ ನೋಡಿದಾಗ 4 ಜನ ವ್ಯಕ್ತಿಗಳ DNA ಮ್ಯಾಚ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ಕೂಡ BLR ಪೋಸ್ಟ್ ಹೇಳಲಾಗ್ತಾ ಇದೆ. ಅದರಲ್ಲಿ ಗುಬ್ಬಿ ಭಾಗದ ಒಬ್ಬ ವ್ಯಕ್ತಿ, ಆಮೇಲೆ ಪೊನ್ನಂಪೇಟೆ ಭಾಗದ ಒಬ್ಬ ವ್ಯಕ್ತಿ, ಇನ್ನೊಂದು ಇಬ್ಬರು ಬೇರೆ ಬೇರೆ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಸತ್ಯಾಂಶ ಮಾಹಿತಿ ಹೊರಗಡೆ ಬಂದ ನಂತರ ಗೊತ್ತಾಗುತ್ತೆ, ಮ್ಯಾಚ್ ಆಗಿದೆ ಅಂತೆ. ಇದು ಕೂಡ ಪ್ರಕರಣದಲ್ಲಿ ಬಹಳ ಮುಖ್ಯವಾದ ಒಂದು ಸ್ಟೇಟಸ್ ಆಗುತ್ತೆ, ಒಂದು ಗಂಭೀರತೆಯನ್ನು ಈ ಪ್ರಕರಣ ಪಡೆದುಕೊಳ್ಳೋದಕ್ಕೆ ಈ ವಿಚಾರವು ಕೂಡ. ಮ್ಯಾಚ್ ಆಗುತ್ತೆ ಅಂತಂದರೆ ಅದು ಭಾಳ ದೊಡ್ಡ ವಿಚಾರ ಅಲ್ವಾ. ಹಾಗಿದ್ರೆ ಮ್ಯಾಚ್ ಆಗುತ್ತೆ ಅಂತಂದರೆ ಆ ವ್ಯಕ್ತಿ ಅಲ್ಲಿ ಅವನೇ ಅಂತ ಅನ್ನೋದೇ ಆದರೆ ಅವನು ಹೆಂಗೆ ಸತ್ತ, ಅನುಮಾನಾಸ್ಪದವಾಗಿ ಸತ್ತ ಅಂತಂದರೆ ಅವನೇಂದ್ರೆ ಕೊಲೆಯಾಗಿ ಸತ್ತಿದ್ದಾನೆ ಅಂದರೆ ಯಾರು ಮಾಡಿದವರು. ಹಾಗಾಗಿ ಇದು ಭಾಳ ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಅನಂತರ ಬಂಗ್ಲೆಗುಡ್ಡ ಇದೆಯಲ್ಲ, ಆ ಬಂಗ್ಲೆಗುಡ್ಡವನ್ನು ಬಹುತೇಕ ಅಪರಾಧ ಚಟುವಟಿಕೆ ಮಾಡೋದಕ್ಕೆ, ಅಂದರೆ ಈ ನಿಗೂಢ ಸಾವುಗಳನ್ನು ಹೂತು ಹಾಕುವಿಕೆಯ ವಿಚಾರಕ್ಕೆ ಅತಿ ಹೆಚ್ಚು ಬಳಕೆ ಮಾಡಿಕೊಳ್ಳಲಾಗಿದೆ ಅಂಥೇಳಿ SIT ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಅಂತ. ಈ ಹಿಂದೆ SIT ಮೂಲದಿಂದಲೇ ಈ ವರದಿ ವಿಚಾರ ಬಹಿರಂಗಗೊಂಡಿತ್ತು. ಏನು ಅಂದರೆ ಬಂಗ್ಲೆಗುಡ್ಡ ಒಂದು ರೀತಿಯ ಸಾವಿನ ತಾಣವಾಗಿ ರೂಪುಗೊಂಡಿದೆ ಅಂತ. ಒಂದು ರೀತಿ ಸಾವಿನ ತಾಣ ಅಂದರೆ ಮೀನ್ಸ್ ತುಂಬ ಶವಗಳನ್ನು ಅಲ್ಲಿ ಹೂತು ಹಾಕಲಾಗಿದೆ. ಅಷ್ಟು ಎತ್ತರದ ಪ್ರದೇಶದಲ್ಲಿ ಸುಮಾರು ಶವಗಳನ್ನು ಆ ಗುಡ್ಡದಲ್ಲಿ ಹೂತು ಹಾಕೋದಕ್ಕೆ ಕಾರಣ ಏನು, ಏಕೆ ಅಲ್ಲೇ ಬಂಗ್ಲೆಗುಡ್ಡನೇ ಯಾಕೆ ಅದು ಬಹಳ ಹಾಟ್ ಸ್ಪಾಟ್ ಯಾಕಾಯಿತು ಅನ್ನೋದನ್ನು ಕೂಡ SIT ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ಅದೊಂದು ರೀತಿ ಸಾವಿನ ತಾಣ ಅನ್ನೋ ಥರದ ಒಂದು ಕುಖ್ಯಾತಿಯನ್ನು ಪಡೆದುಕೊಂಡಿದೆ ಮತ್ತು ಅಲ್ಲಿ ಸಿಕ್ಕಿದೆ ಅನ್ನೋ ವಿಚಾರವನ್ನು ಕೂಡ SIT ಅಧಿಕಾರಿಗಳು ಹೇಳಿದ್ದಾರೆ ಅಂತ BLR ಪೋಸ್ಟ್ ಹೇಳಿದೆ. ಆನಂತರ ನಾನಾಗಲೇ ಹೇಳಿದಾಗ DNA ಪರೀಕ್ಷೆ 4 ಜನಕ್ಕೆ ಮ್ಯಾಚ್ ಆಗಿದೆ ಅನ್ನುವಂಥದ್ದು. ಆಮೇಲೆ 7 ಅಸ್ಥಿಪಂಜರ, ಅಂದರೆ 7 ತಲೆಬುರುಡೆಗಳು, ಅಂದರೆ ಅಸ್ಥಿಪಂಜರದ ತಲೆಬುರುಡೆಗಳು ಸಿಕ್ಕಿದ್ದಾವೆ ಅನ್ನುವಂಥ ವಿಚಾರವೂ ಕೂಡ ಬಹಳ ಸ್ಫೋಟಕವಾದಂಥ ವಿಚಾರ. ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾಯಿದ್ದಾರೆ, ಅಯ್ಯೋ ಬುರುಡೆ ಸ್ಟೋರಿ ಇದು, ಅಲ್ಲೇನೂ ಸಿಕ್ಕಿಲ್ಲ. 7 ತಲೆಬುರುಡೆ ಸಿಗುತ್ತೆ ಅಂದರೆ ಆ ತಲೆಬುರುಡೆ ಯಾರ್ದು, ಅದು ಯಾವ ವ್ಯಕ್ತಿ ಇದ್ದದು, ಆ ವ್ಯಕ್ತಿ ಯಾರು, ಹೆಣ್ಣೋ ಗಂಡೋ, ಆ ತಲೆಬುರುಡೆ ಅಂದರೆ ಆ ವ್ಯಕ್ತಿ ಮೊದಲು ಆ ವ್ಯಕ್ತಿ ಆಗಿರ್ತಾನೆ, ಮನುಷ್ಯ ಆಗಿರ್ತಾನೆ, ಅದು ಆಮೇಲೆ ಅಸ್ಥಿಪಂಜರ ಆಗಿರ್ತಾನೆ. ಆ ವ್ಯಕ್ತಿಯ ಸಾವು ಅನುಮಾನಾಸ್ಪದವ ಅಥವಾ ನ್ಯಾಚುರಲ್ಲ ಅಥವಾ ಕೊಲೆಯ, ಅದನ್ನು SIT ಅಧಿಕಾರಿಗಳು ಹೇಳಿರ್ತಾರೆ, ಅದು ನಮಗೆ ಈಗ ಗೊತ್ತಾಗಲ್ಲ. ಆದರೆ ಸಿಕ್ಕಿರೋದಂತೂ ನಿಜ, 7 ತಲೆಬುರುಡೆಗಳು ಸಿಕ್ಕಿವೆ. ಆಮೇಲೆ 100ಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿದ್ದಾವೆ. ಅಂದರೆ ಮೂಳೆಗಳು ಅಂದರೆ ಅದು ಮನುಷ್ಯನ ಮೂಳೆಗಳಾಗಿರ್ತವೆ, ಕೈ ಸಿಕ್ಕಿರುತ್ತೆ, ಇನ್ನೇನೋ ದೇಹದ ಬೇರೆ ಬೇರೆ ಭಾಗದ ಮೂಳೆಗಳು ಸಿಕ್ಕಿರುತ್ತವೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆನಂತರ FSL ವರದಿ, ಸುಮ್ಮನೆ ನಾವು ಯಾವುದೋ ಒಂದು ಮೂಳೆ ಸಿಕ್ಬಿಟ್ಟು ಇದು ಕೊಲೆ ಆಗಿದೆ ಅಥವಾ ಇದೇನೋ ಒಂದು ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯದ ಮೂಲಕ ಈ ಮೂಳೆ, ಈ ದೇಹ
ನ್ಯಾಚುರಲಾಗಿ ಸಾವನ್ನಪ್ಪಿದೆಯಾ ಅಥವಾ ಏನಾಗಿದೆ ಅನ್ನೋದನ್ನು ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಆ ವರದಿಯನ್ನು ಕೊಡಬೇಕಾಗತ್ತೆ. ಅದನ್ನ FSL ರಿಪೋರ್ಟ್ ಅಂತ ಕರೀತಾರೆ. ಆ FSL ರಿಪೋರ್ಟನ್ನು ಕೂಡ SIT ಅಧಿಕಾರಿಗಳು ಪಡೆದುಕೊಂಡು ಈ ಒಂದು ಮೂಳೆಗಳಿಗೆ ಸಂಬಂಧಪಟ್ಟ ಹಾಗೆ, ಬುರುಡೆಗೆ ಸಂಬಂಧಪಟ್ಟ ಹಾಗೆ ಆ ವರದಿಯನ್ನು ಕಲೆಕ್ಟ್ ಮಾಡಿಕೊಂಡು ನ್ಯಾಯಾಲಯಕ್ಕೆ ಮತ್ತು ಸರ್ಕಾರಕ್ಕೆ ಆ ವರದಿಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆನಂತರ ಏನು ಈ ಅಸಹಜ ಸಾವುಗಳಿದಾವಲ್ಲ, ಬರೋಬ್ಬರಿ 1500 ಪ್ರಕರಣಗಳು, ಒಂದು ಅಲ್ಲ ಎರಡು ಅಲ್ಲ, 1500 ಪ್ರಕರಣಗಳ ಅಸಹಜ ಸಾವುಗಳ ಆರೋಪ ಇದೆ. 1500 ಪ್ರಕರಣ, ತುಂಬ ಆಘಾತಕಾರಿ ವಿಚಾರ ಇದು. ನಿಜ ಆದರೆ ತುಂಬ ದೊಡ್ಡ ಬ್ಲಾಸ್ಟಿಂಗ್ ವಿಚಾರ ಇದು, ಹತ್ಯಾಕಾಂಡ ಇದು. 1500 ಪ್ರಕರಣಗಳು. ಆ 1500 ಪ್ರಕರಣಗಳಲ್ಲಿ 38ರಿಂದ 43 ಸಾವುಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಅಂದರೆ ಏನು ಈ ಅಸಹಜ ಸಾವುಗಳಂತೇಳಿ ನೀನು ಆ ಭಾಗದಲ್ಲಿ ಅಲ್ಲಿನ ಸ್ಥಳೀಯ ಸಂಸ್ಥೆಗಳು ಒಂದು ವರದಿ ಕೊಡ್ತಾವಲ್ಲ, ವರದಿ, ಆಮೇಲೆ ಅದಕ್ಕೊಂದು FIR, ಅದಕ್ಕೊಂದು ಪೊಲೀಸ್ ಒಂದು ಕೈಪಿಡಿ ಇದೆ. ಒಂದು ಈ ರೀತಿ ನಿಗೂಢ ಸಾವುಗಳಾದಾಗ, ಅಪರಿಚಿತ ಶವಗಳು ಸಿಕ್ಕಾಗ ಅದನ್ನೇನು ಮಾಡಬೇಕು, ಪೋಸ್ಟ್ಮಾರ್ಟಮ್ ವರದಿ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಕುಟುಂಬದವರಿಗೆ ಮಾಹಿತಿ ಕಳಿಸ್ಬೇಕು, ಯಾರೂ ಸಿಗಲಿಲ್ಲ ಅಂದರೆ ಅದನ್ನು ಇದೇ ರೀತಿ ದಫನ್ ಮಾಡಬೇಕು ಅನ್ನುವಂಥ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ನಲ್ಲಿ ಒಂದು 38ರಿಂದ 43 ಸಾವುಗಳ ಬಗ್ಗೆ ಸರಿಯಾದ ಒಂದು ಪ್ರೊಸೀಜರನ್ನು, ಅಂದರೆ ಸರಿಯಾದ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮಾಡಿಲ್ಲ ಅನ್ನೋ ಆಘಾತಕಾರಿ ವಿಚಾರವನ್ನು ಕೂಡ SIT ಅಧಿಕಾರಿಗಳು ಸರ್ಕಾರಕ್ಕೆ, ನ್ಯಾಯಾಲಯಕ್ಕೆ ತಾವು ಕೊಟ್ಟಿರುವ ವರದಿಯಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, BLR ಪೋಸ್ಟ್ ಮಾಡಿರುವ ಈ ವರದಿಗಳು ಸತ್ಯಕ್ಕೆ ಬಹಳ ಹತ್ತಿರವಾಗಿರ್ತವೆ ಅನ್ನುವಂಥ ವಿಶ್ವಾಸಾರ್ಹತೆಯನ್ನು ಇಲ್ಲಿಯವರೆಗೂ ಕೂಡ ಉಳಿಸಿಕೊಂಡು ಬಂದಿದೆ. ಆ ಆಧಾರದ ಮೇಲೆ ಈ ವಿಚಾರವನ್ನು, ಆ ವರದಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ವರದಿಗಳು ನಿಜವಾಗಿದ್ದರೆ ಎಂಥ ಹತ್ಯಾಕಾಂಡ ಸ್ನೇಹಿತರೆ. ಇದನ್ನು ನಾವು ಯಾವುದೋ ಒಂದು ಸಣ್ಣ ಅಪಘಾತ, ಯಾವುದೋ ಒಂದು ಬಸ್ಸು, ಕಾರಿಗೆ, ಲಾರಿಗೆ ಡಿಕ್ಕಿ ಅಂತೇಳಿ ನೋಡೋಕ್ಕಾಗತ್ತಾ? ಇದನ್ನು ಎಷ್ಟು ಗಂಭೀರವಾದ ವಿಚಾರ ಅಲ್ವಾ? ಎಷ್ಟು ಕುಟುಂಬಗಳ ನೋವಿನ ಕಥೆ ಅಲ್ವಾ? ಎಷ್ಟೋ ಜನರ ಬದುಕಿನ ವೇದನೆ ಅಲ್ವಾ? ಆ ಭಾಗದಲ್ಲಿ ಆ ಜನರು ಯಾಕೆ ಸಾಯ್ತಾರೆ, ಯಾಕೆ ನಿಗೂಢವಾಗಿ ಸಾಯ್ತಾರೆ, ಯಾಕೆ ಆ ಬಂಗ್ಲೆ ಗುಡ್ಡ ಸಾವಿನ ಗುಡ್ಡವಾಗಿ ರೂಪುಗೊಳ್ಳುತ್ತೆ, ಯಾಕೆ ತಲೆಬುರುಡೆಗಳು ಸಿಗ್ತವೆ, ಆ ತಲೆಬುರುಡೆಗಳ ಕಥೆ ಏನು, ಅವು ಕೊಲೆಯೋ, ಅಸಹಜ ಸಾವುಗಳು, ಲೈಂಗಿಕ ದೌರ್ಜನ್ಯವೋ, ಆಮೇಲೆ 10 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳ ಜಾಸ್ತಿ ಶವಗಳು ಸಿಕ್ಕವೆ, ಮೂಳೆಗಳು ಸಿಕ್ಕಿವೆ ಅಂತಂದರೆ ಏನದು ಕತೆ? ಇಷ್ಟೆಲ್ಲ ಆಘಾತಕಾರಿ ಸತ್ಯಗಳನ್ನು ಒಳಗೊಂಡಿದೆ ಈ ಪ್ರಕರಣದಲ್ಲಿ. ಆ ರಹಸ್ಯ ಆದಷ್ಟು ಬೇಗ, ಈ ವಿಚಾರಗಳು ಸುಮ್ಮನೆ ಅಲ್ಲ, ಇವೇನೋ ಸುಮ್ಮನೆ ಒಂದು ಕೊಡೋಕ್ಕಾಗತ್ತಾ SIT ಅಧಿಕಾರಿಗಳು? ಇನ್ನೊಂದು ವಿಚಾರ ಅಂದರೆ DGP ಅವರಿಗೆ, ಪೊಲೀಸ್ ಮಹಾನಿರ್ದೇಶಕರಿಗೆ, ಪೊಲೀಸ್ನ ಮುಖ್ಯಸ್ಥರುಗಳಿಗೆ SIT ಅಧಿಕಾರಿಗಳು ಮತ್ತೊಂದು ಪತ್ರ ಬರೆದಿದ್ರಂತೆ. ಇನ್ನೊಂದಷ್ಟು ನಾವು ಈ ಭಾಗದಲ್ಲಿ ಉತ್ಖನನ ಮಾಡೋದಕ್ಕೆ, ಗುಂಡಿ ತೆಗೆಯೋದಕ್ಕೆ ಅಥವಾ ಹುಡುಕೋದಕ್ಕೆ ನಮಗೆ ಪರ್ಮಿಷನ್ ಬೇಕು ಅಂತ ಕೇಳಿ ಪತ್ರವನ್ನು ಕೂಡ ಬರೆದಿದ್ದಾರಂತೆ. ಪರ್ಮಿಷನ್ ಕೇಳಿದರೆ ಇನ್ನೂ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಹುಡುಕಿದಷ್ಟು, ಸಂಶೋಧನೆ ಮಾಡಿದಷ್ಟು, ತನಿಖೆ ಮಾಡಿದಷ್ಟು, ಬಗೆದಷ್ಟು ಸಾಕ್ಷಿಗಳು ಸಿಗ್ತದವೆ ಅಂದರೆ ಅಲ್ಲಿನೆಂಥ ಹತ್ಯಾಕಾಂಡ, ಅಲ್ಲಿನೆಂಥ ಅಘೋರ ಭೀಕರತೆಯ ಕ್ರೌರ್ಯಗಳು ನಡೆದಿರಬಹುದು ಅಂಥೇಳಿ ಅಂದಾಜು ಮಾಡಬಹುದಾಗಿದೆ. ನಮ್ಮ ಕಲ್ಪನೆಗೂ ಎಟುಕಲಾರದಷ್ಟು ಅನ್ಯಾಯ ನಡೆದಿರುವ ಸಾಧ್ಯತೆಗಳನ್ನು ಈ ಎಲ್ಲ ವರದಿಗಳನ್ನು ನೋಡಿದ್ರೆ, BLR ಪೋಸ್ಟ್ನ ವರದಿಗಳನ್ನು ಗಂಭೀರವಾಗಿ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಒಟ್ಟಾರೆಯಾಗಿ ಈ ನೆಲದ ಕಾನೂನನ್ನು ಮೀರಿ ಮನುಷ್ಯರ ಬದುಕುವ ಹಕ್ಕನ್ನು ಕಿತ್ತುಕೊಂಡು, ದಮನ ಮಾಡಿ, ಅವ್ರ ಮೇಲೆ ದರ್ಪ ದೌರ್ಜನ್ಯ ಮಾಡಿ, ದುಷ್ಟತನದಲ್ಲಿ ಯಾರೇ ಮೆರೀಲಿ, ಕಾನೂನನ್ನು ಯಾರೇ ಮೀರಿದ್ರೆ ಅವ್ರಿಗೆ ತಕ್ಕ ಕಾನೂನಿನ ಅನ್ವಯ ಶಿಕ್ಷೆ ಕೊಡಿಸಲೇಬೇಕಾದಂಥ ಜವಾಬ್ದಾರಿ ಎಲ್ಲ ಪ್ರಜ್ಞಾವಂತ ಪ್ರಜೆಗಳದ್ದು, ನ್ಯಾಯಾಲಯದ್ದು, ಸರ್ಕಾರದ್ದು. ಆದಷ್ಟು ಬೇಗ ಈ ಸತ್ಯಾಂಶ ಹೊರಗಡೆ ಬರಲಿ. ದುಷ್ಟರಿಗೆ, ದುರುಳರಿಗೆ, ಅತ್ಯಾಚಾರಿಗಳಿಗೆ, ಕೊಲೆಗಡಕರಿಗೆ ಶಿಕ್ಷೆಯಾಗಲಿ. ನೊಂದ ಕುಟುಂಬಗಳಿಗೆ ಶಾಂತಿ ಸಿಗಲಿ. ಆ ಕುಟುಂಬಗಳಿಗೆ ಒಂದು ಸಾಂತ್ವನ ಸಿಗಲಿ. ಆ ಜೀವವನ್ನು ಕಳ್ಕೊಂಡ ಆ ಜೀವಗಳಿಗೆ ಒಂದು ಸದ್ಗತಿ ಸಿಗಲಿ ಅಂತ ನಾವೆಲ್ಲ ಆಶಿಸೋಣ. ಏನಂತೀರಿ? ನಮಸ್ಕಾರ.